ಇಂದಿನ ಅವ್ಯಕ್ತ ಮುರಳಿಯ ಮುಖ್ಯ ಅಂಶಗಳು. 1. ಬಾಪ್ದಾದರವರು ವಿಶ್ವ ಪರಿವರ್ತನೆ ಸೇವೆಯಲ್ಲಿ ತೊಡಗಿರುವ ಮಕ್ಕಳನ್ನು ನೋಡಿ ನನ್ನ ಜೊತೆಗಾರರೇ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. 2. ಅಮೃತ ವೇಳೆಯಲ್ಲಿ ಮಕ್ಕಳು ತಂದೆಗೆ 3 ರೀತಿಯ ಮಾಲೆಗಳನ್ನು ಅರ್ಪಿಸಿದರು. ಉಮಂಗ ಉತ್ಸಾಹದ ಮಾಲೆ, ಬಂಧನದಲ್ಲಿರುವ ಗೋಪಿಕೆಯರ ಮಾಲೆ ಮತ್ತು ಅಮೂಲ್ಯವಾದ ಕಣ್ಣೀರಿನ ರತ್ನದ ಸಮಾನ ಮಾಲೆ. 3. ಈ ದಿನವು ಸ್ನೇಹದ ಜೊತೆಗೆ ಸರ್ವಶಕ್ತಿಗಳನ್ನು ಮಕ್ಕಳಿಗೆ ಬಿಲ್ ಮಾಡುವ ಅಥವಾ ಹಸ್ತಾಂತರಿಸುವ ವಿಶೇಷ ದಿನವಾಗಿದೆ. 4. ಹೊರಗೆ ಕಾಣಿಸದಿದ್ದರೂ ಗುಪ್ತರೂಪದಲ್ಲಿ ತೀವ್ರ ಗತಿಯಿಂದ ಪುರುಷಾರ್ಥ ಮಾಡುತ್ತಿರುವ ಮಕ್ಕಳನ್ನು ಬಾಬಾ ಗುರುತಿಸಿದ್ದಾರೆ. 5. ಸ್ನೇಹವಿದ್ದರೆ ಕಠಿಣ ಪರಿಶ್ರಮ ಸಹಜವಾಗುತ್ತದೆ. ಸ್ನೇಹದ ಶಕ್ತಿಯು ಬೆಟ್ಟದಂತಹ ಸಮಸ್ಯೆಯನ್ನು ಹತ್ತಿಯಂತೆ ಹಗುರವಾಗಿಸುತ್ತದೆ. 6. ಪರಮಾತ್ಮನ ಸ್ನೇಹವು ಒಂದು ಛತ್ರಛಾಯೆಯಾಗಿದ್ದು ಅದು ಮಕ್ಕಳನ್ನು ಸದಾ ಸುರಕ್ಷಿತವಾಗಿರಿಸುತ್ತದೆ. 7. ಆತ್ಮವು ಪರಮಾತ್ಮನಲ್ಲಿ ಲೀನವಾಗುವುದಿಲ್ಲ, ಬದಲಾಗಿ ಆತನ ಪ್ರೀತಿಯಲ್ಲಿ ಲವಲೀನ ಆಗುತ್ತದೆ. 8. ಸಮಯ ಬದಲಾಗುತ್ತಿರುವಾಗ ಸಮಸ್ಯೆಗಳೆಂಬ ಬಿರುಗಾಳಿಗಳು ಬರುವುದು ಸಹಜ, ಆದರೆ ಪುರುಷಾರ್ಥಿ ಮಕ್ಕಳಿಗೆ ಅವು ಪ್ರಗತಿಗೆ ಸಿಗುವ ಉಡುಗೊರೆಗಳಿದ್ದಂತೆ. 9. ಯಾರು ದೃಢ ಸಂಕಲ್ಪದ ಬೀಗದ ಕೈಯನ್ನು ಬಳಸುತ್ತಾರೋ ಅವರಿಗೆ ಸಫಲತೆ ಖಂಡಿತವಾಗಿಯೂ ಪ್ರಾಪ್ತಿಯಾಗುತ್ತದೆ. 10. 40 ವರ್ಷಗಳ ಪಾಲನೆಯ ನಂತರ ಈಗ 0 ಮತ್ತು ಹೀರೋ ಆಗುವ ಸಮಯ. ಪ್ರತಿಯೊಂದು ಕಾರ್ಯವೂ ಹೀರೋನಂತೆ ಶ್ರೇಷ್ಠವಾಗಿರಲಿ. 11. ಇತರ ಬಲಹೀನತೆಗಳನ್ನು ನೋಡದೆ ದಯಾಹೃದಯಿಯಾಗಿ ಅವರಿಗೆ ಸಹಯೋಗ ನೀಡುವುದೇ ನಿಜವಾದ ಶುಭಚಿಂತಕ ಗುಣ. 12. ವ್ಯರ್ಥ ಸಂಕಲ್ಪಗಳನ್ನು ತಡೆಯಲು ಮನಸ್ಸಿಗೆ ಸ್ವಮಾನದ ಹೋಂವರ್ಕ್ ನೀಡಿ. ಕರ್ಮದ ಜೊತೆಗೆ ಮನಸ್ಸಿನ ಟೈಮ್ ಟೇಬಲ್ ಅಳವಡಿಸಿಕೊಳ್ಳಿ. 13. ಅಶುಭ ವೃತ್ತಿಯು ವಾತಾವರಣವನ್ನು ಕೆಡಿಸುತ್ತದೆ, ಆದ್ದರಿಂದ ಯಾವಾಗಲೂ ಶುಭ ವೃತ್ತಿಯನ್ನು ಬೆಳೆಸಿಕೊಂಡು ವಾಯುಮಂಡಲವನ್ನು ಪವಿತ್ರಗೊಳಿಸಿ. 14. ವಾಯುಮಂಡಲವನ್ನು ಸುಗಂಧಮಯಗೊಳಿಸಲು ಅಥವಾ ಸಕಾರಾತ್ಮಕಗೊಳಿಸಲು ಮೊದಲು ನಾನು ಎಂಬ ಜವಾಬ್ದಾರಿ ತೆಗೆದುಕೊಳ್ಳಿ. 15. ಈ ವರ್ಷದ ಸ್ಲೋಗನ್ ಯಾವುದೇ ಸಮಸ್ಯೆ ಇಲ್ಲ ಎಂದಾಗಿರಲಿ, ಮನಸ್ಸಿನಲ್ಲಿ ಸದಾ ಖುಷಿಯ ನರ್ತನವಿರಲಿ. 16. ನಿಮ್ಮ ಮುಂದೆ ಬರುವ ಯಾರನ್ನು ಖಾಲಿ ಕೈಯಲ್ಲಿ ಕಳುಹಿಸಬೇಡಿ, ನಿಮ್ಮ ಮುಖ ಮತ್ತು ನಡವಳಿಕೆಯಿಂದ ಅವರಿಗೆ ಒಂದಲ್ಲ ಒಂದು ಗುಣದ ಉಡುಗೊರೆ ನೀಡಿ. 17. ಪ್ರತಿ ತಿಂಗಳ ಪ್ರಗತಿಯನ್ನು ಓಕೆ ಕಾರ್ಡ್ ಮೂಲಕ ಯಜ್ಞಕ್ಕೆ ಕಳುಹಿಸಿಕೊಡಿ, ದಾನ ಮಾಡಿದಷ್ಟು ನಿಮ್ಮ ಖಜಾನೆ ಹೆಚ್ಚುತ್ತದೆ. 18. ಯುವಕರು ಮನಸ್ಸು, ಮಾತು, ಕರ್ಮ ಮತ್ತು ಸಂಬಂಧಗಳಲ್ಲಿ ಬ್ರಾಹ್ಮಣ ಮರ್ಯಾದೆಗಳನ್ನು ಸಂಪೂರ್ಣವಾಗಿ ಪಾಲಿಸಿ ಮಾದರಿಯಾಗಬೇಕು. ವರದಾನ: ಸೂಕ್ಷ್ಮ ಸಂಕಲ್ಪಗಳ ಬಂಧನಗಳಿಂದಲೂ ಮುಕ್ತರಾಗಿ ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡುವಂತಹ ನಿರ್ಬಂಧನ ಭವ. ಸ್ಲೋಗನ್: ದೇಹಿ ಅಭಿಮಾನಿ ಸ್ಥಿತಿಯ ಮೂಲಕ ತನು ಹಾಗೂ ಮನಸ್ಸಿನ ಏರುಪೇರುಗಳನ್ನು ಸಮಾಪ್ತಿ ಮಾಡುವವರೇ ಅಚಲರಾಗಿ ಇರುವರು.